ಏನು ನನ್ನ ನಾಟಕ ನೋಡಿ ಫುಲ್ ಫಿದಾ ಆಗೋಗಿ ಮನೆಯವ್ರಿಗೂ ಹುಡ್ಕೊಂಡು ಬಂದಿದ್ಯಾ ತಾನೆ? ಹಾಗೆಲ್ಲ ಮನೆ ಹತ್ರ ಬರಬಾರ್ದು, ನೋಡ್ದವ್ರು ತಪ್ಪು ತಿಳ್ಕೊತಾರೆ. ಹೊರಡಮ್ಮ ಮರಿ. ಎಲ್ಲಾ ಊರಿನ ಜಾತ್ರೆಗೂ ನಮ್ಮ ನಾಟಕ ಬುಕ್ ಆಗ್ಬಿಟ್ರೆ ಜನರೇಟರು, ಲೈಟು, ಸೌಂಡು ಎಲ್ಲ ಸ್ವಂತ ಮಾಡ್ಕೋಬಹುದಾಗಿತ್ತು. ಬರೀ ಇದೇ ಆಯ್ತು, ಸಾಕಾಗೋಯ್ತು ಜೀವನ. ಮೊದ್ಲು ತಿಂಗಳಲ್ಲಿ 1 ದಿನನೂ ರಜಾ ಸಿಗ್ತಿರ್ಲಿಲ್ಲ, ಈಗ ವಾರಕ್ಕೆ 2 ನಾಟಕ ಸಿಗೋದೇ ಹೆಚ್ಚು. ಅತ್ತೆ ಅದಾಗಲ್ಲ ಅತ್ತೆ, ನಾವು ಸ್ಟೇಜ್ ಕಟ್ಟಿ ನಾಟಕ ಮಾಡ್ತೀವಿ, ಆದ್ರೆ ಮಿಕ್ದವರು ಸ್ಟೇಜ್ ಇಲ್ದೇನೆ ನಾಟಕ ಮಾಡ್ತಾರೆ. ಅವ್ರು ಎಲ್ರೂ ಮೀರ್ಸಿ ನಾವ್ ಆಕ್ಟ್ ಮಾಡ್ಬೇಕಲ್ವಾ? ಈಗೇನು ನಮ್ ಎಲ್ಲಾ ಶೋಗಳು ಹೌಸ್ಫುಲ್ ಇದಾವಲ್ಲ. ನೋಡ್ಮಾ, ತುಂಬಿದ ಮನೆಯಲ್ಲಿ ನಾಟಕ ನಡೀತಿದ್ರೆ ನಾಟಕದವ್ರ ಮುಖದಲ್ಲಿ ನಗು ತುಂಬಿ ತುಳುಕ್ತಿರ್. ಆದ್ರೆ ಈಗ ನಿನ್ ಮಾವನ ಮುಖ ನೋಡು, ಕೋತಿ ಆದಂಗ ಆಗದೆ. ಅಲ್ಲ, ಟಿಕೆಟ್ ರೇಟ್ ಜಾಸ್ತಿ ಮಾಡು ಅಂದ್ರೂ ಕೇಳಲ್ವಲ್ಲ. ಈ ಬೆಲೆಗೆ ಟಿಕೆಟ್ ತಗೊಂಡು ಜನ ನಾಟಕ ನೋಡೋದಕ್ಕೆ ಬರೋದೇ ಹೆಚ್ಚು ಕಣೆ. ಸಂಬಳ ಒಂದು ಬಿಟ್ಟು ಎಲ್ಲ ಜಾಸ್ತಿ ಆಗಿರೋ ಈ ಕಾಲದಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರೆ ಜನ ನಾಟಕ ನೋಡೋದಕ್ಕೆ ಬರೋದೇ ಇಲ್ಲ. ಓ ಬಿಲ್ಡಪ್ ರಾಜ ಆಗ್ಲೇ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟವ್ರೆ. ಮೋಸ್ಟ್ಲಿ ಸೆಲ್ಫಿಗೇನೆ ಇರಬೇಕು. ಈಗಿನ ಕಾಲದಲ್ಲಿ ಮೊಬೈಲ್ ಬಂದ್ಬಿಟ್ಟು ಎಲ್ಲ ಹಾಳಾಗೋಗ್ಬಿಟ್ಟವ್ರೆ. ನಮ್ಮ ಕಾಲದಲ್ಲೇ ಚೆನ್ನಾಗಿತ್ತು. ಅಕ್ಕ 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 ಏನೋ ನಿಂದು ಬೆಳಗ್ಗೆ ಅಕ್ಕ, ನಿನ್ನ ಆಕ್ಟಿಂಗ್ ನೋಡಿ ಅವ್ನು ತುಂಬಾ ಫಿದಾ ಆಗ್ಬಿಟ್ಟಿದ್ದಾನೆ. ನನ್ನ ಆಕ್ಟಿಂಗ್ ನೋಡಿ ಎಲ್ರು ಫಿದಾ ಆಗ್ತಾರೆ ಅನ್ನೋದು ನನಗ್ ಗೊತ್ತಿದೆ. ನೀನ್ ಎಕ್ಸಾಕ್ಟ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ಅಕ್ಕ, ನೀನ್ ಅವಾಜ ಕರ್ಕೊಂಡ್ ಬಂದಿದ್ದಲ್ಲ ಅವನು. ಅವನಾ? ಅವನ್ನೆಲ್ಲ ನೋಡಿ ಫುಲ್ ಫ್ಲಾಟ್ ಅನ್ಕೋ. ಅದಕ್ಕೆ ಫ್ಲೈಟ್ ಇಟ್ಕೊಂಡ್ಬಂದು ನಮ್ ಜಗ್ಲಿ ಮೇಲೆ ಫುಲ್ ಫ್ಲಾಟ್. ಹಾ, ಕ್ರೇಜಿ ಫೆಲೋ ಐಸೆ. ನಂಗೆ ಕಾಪಿ ಬತ್ಲು ಮನೆಗೆ ಹೋಗು. ಅಲ್ಲ, ಬ್ರಷ್ ಮಾಡ್ಕೊಬರೋಗು ಒಂದೇ. ಬಹಳ ಚೆನ್ನಾಗಿ ಹೇಳಿದೆ. ಆಯ್ತಮ್ಮಿ, ಕೊಡು ಲೋಟವ. ಈ ಶೈಲು, ಸ್ಟೈಲು, ಬ್ಯೂಟಿ, ರೇಂಜ್ ನೋಡಿ ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾನೆ. ಅಲ್ಲ ಗುರು, ನಿನ್ನೆ ಅಷ್ಟು ಕರೆದು ಬರಲ್ಲ ಅಂತ ಹಠ ಮಾಡ್ತಿದ್ದೆ. ಈಗ ನಾಟಕ ನೋಡಿ ಮನೆ ಹತ್ರನೇ ಹುಡ್ಕೊಂಡು ಬಂದ್ಬಿಟ್ಟಿದ್ಯಲ್ಲ. ಕ್ರೇಜಿ ಫೆಲೋ. ಹಲೋ, ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮ್ಯಾನ್. ಗುರು ಮರಿ, ಹಾಯ್. ಏನು ನನ್ನ ನಾಟಕ ನೋಡಿ ಫುಲ್ ಫಿದಾ ಆಗೋಗಿ ಮನೆಯವ್ರಿಗೂ ಹುಡ್ಕೊಂಡು ಬಂದಿದ್ಯಾ ತಾನೆ? ಬಿಡು, ಹಾಗೆಲ್ಲ ಮನೆ ಹತ್ರ ಬರಬಾರ್ದು, ನೋಡಿದವರು ತಪ್ಪು ತಿಳ್ಕೊತಾರೆ. ಹೊರಡಮ್ಮ ಮರಿ.
ಏನಾಯ್ತು? ಅಮ್ಮೋರೆ ಬೇಗ ಬನ್ನಿ. ಮಧುಮತಿ, ಯಾಕಮ್ಮ? ಯಾಕಿಷ್ಟು ಗಾಬರಿ ಆಗಿದೆ? ಏನಾಯ್ತು? ಅಮ್ಮೋರೆ ಏನಾಯ್ತು? ಅಮ್ಮೋರೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನು ವಿಷಯ? ಯಾರ ವಿಷಯ? ತ್ರಿಶೂಲ್ ವಿಷಯ. ಅವನು ನೆನ್ನೆ ಕಾಲ್ ಮಾಡಿದ್ದ. ಏನು? ಅವನು ನಿನಗೆ ಕಾಲ್ ಮಾಡಿದ್ದ? ಏನಂತೆ? ಏನಿಲ್ಲ, ಅಸ್ಥಿ ವಿಸರ್ಜನೆ ಮಾಡಕ್ ಹೋಗಿದ್ದೀನಿ ಅಂತ ಹೇಳ್ದ. ಹೌದಾ? ಯಾವ ಊರಲ್ಲಿ? ಅದನ್ನೆಲ್ಲ ಅವನೇನು ಹೇಳಿಲ್ಲ. ಅವನು ಹೇಳಿಲ್ಲ ಅಂದ್ರೆ ನೀನು ಕೇಳಬೇಕಾಗಿತ್ತು ತಾನೆ. ಇಲ್ಲಿರೋರ್ನೆಲ್ಲ ಬಿಟ್ಟು ನಿನಗೆ ಕಾಲ್ ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ ಅರ್ಥ. ಹಾಗಿದ್ಮೇಲೆ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ತಿಳ್ಕೊಬೇಕಾಗಿರೋದು ನಿನ್ನ ಡ್ಯೂಟಿ. ಅದನ್ನೆಲ್ಲ ವಿಚಾರಿಸೋಣ ಅನ್ನೋಷ್ಟರಲ್ಲಿ ಕಾಲ್ ಕಟ್ಟಾಯ್ತು. ನಾನು ಮತ್ತೆ ತುಂಬಾ ಸಲ ಅವನು ಕಾಲ್ ಮಾಡಿದೆ, ಆದ್ರೆ ಅವ್ನು ರಿಸೀವ್ ಮಾಡಲಿಲ್ಲ. ಇನ್ನೇನು ಹೇಳ್ದ? ಯಾವ ಬರ್ತಾನಂತೆ? ಅದನ್ನೆಲ್ಲ ಅವನು ಏನು ಹೇಳಿಲ್ಲ. ಆದ್ರೆ ಅವನ ಮನ್ಸು ತುಂಬಾ ಕೆಟ್ಟಿದೆ ಅಂತ ಮಾತ್ರ ಗೊತ್ತಾಯ್ತು. ಅದು ಹೇಗೆ ಹೇಳ್ತೀಯಾ? ತುಂಬಾ ವಿಚಿತ್ರವಾಗಿ ಮಾತಾಡ್ದ. ಅದನ್ನೆಲ್ಲ ನಿಮ್ಗೆ ಹೇಳಿದ್ರೆ ಬೇಸರ ಮಾಡ್ಕೊಳ್ತೀರಾ ಅಂತ ಹೇಳಿಲ್ಲ. ಇಷ್ಟೇ ಹೇಳಿದೆಯಲ್ಲ, ಇನ್ನ ಅದನ್ನ ಹೇಳಕ್ಕೇನು? ಅದು ಅವನ ಊರಲ್ಲಿ ಶಿವ ನಿನ್ನ ನೋಡ್ದೆ ಅಂತ ಹೇಳ್ದ. ಏನು ಹೇಳ್ತಿದೀಯಾ? ಎಲ್ಲಿ, ಏನು, ಎತ್ತಂತ ವಿಚಾರಿಸ್ಬೇಕಾಗಿತ್ತು ತಾನೆ. ವಿಚಾರಿಸ್ದೆ, ಅವನು ಅದನ್ನೇ ಹೇಳ್ದ. ಏನಂತ ಹೇಳ್ದ? ಶಿವ ನಿನ್ನ ಕಣ್ಣಾರೆ ನೋಡ್ದೆ, ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳ್ದ. ವಿಡಿಯೋ ಕಾಲ್ ಮಾಡಿ ಅವಳನ್ನ ತೋರಿಸ್ತೀನಿ ಅಂತ ಕಾಲ್ ಮಾಡಿದ್ದ. ಅಲ್ಲಿ ನೀನು ಅವಳನ್ನ ನೋಡಿದ್ಯಾ? ಇಲ್ಲ, ಅಲ್ಲಿ ತುಂಬಾ ಜನ ಓಡಾಡ್ತಾ ಇದ್ರು. ಆಮೇಲೆ ಕಾಲ್ ಕಟ್ಟಾಗೋಯ್ತು. ನಾನ್ ವಾಪಸ್ ಕಾಲ್ ಮಾಡ್ದೆ, ಆದ್ರೆ ಅವ್ನು ಪಿಕ್ ಮಾಡ್ಲಿಲ್ಲ. ಯಾಕೋ ಶಿವಾನಿ ನೆನ್ಪಲ್ಲಿ ಅವ್ನ ಮನ್ಸ್ ಕೆಡಿಸ್ಕೊಂಡು ಈ ತರ ಎಲ್ಲ ಮಾತಾಡ್ತಿದ್ದಾನೆ ಅಂತ ಸುಮ್ನಾದೆ. ಆದ್ರೆ ಅವನ್ ಧ್ವನಿ ಕೇಳಿಸ್ಕೊಂಡ್ಮೇಲೆ ಶಿವಾನಿ ಅಲ್ಲೇ ಇದ್ದಾಳೆ ಅಂತ ಅನಿಸ್ತು. ಅಂದ್ರೆ ನಾಗಿಣಿ ಇನ್ನು ಬದುಕಿದಾಳ? ನನ್ನೇ ತಪ್ಕೋತೇನೋ? ಅದು ಈ ಶೈಲನೆ ತಪ್ಕೊಳ್ಳೋಷ್ಟು ಧೈರ್ಯನ ನಿನ್ಗೆ? ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಆಕ್ಟರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ನಾಟಕಕ್ಕೆ ಬಂದ್ಯಾ, ಸ್ಟೇಜ್ ಮೇಲೆ ನನ್ನ ನೋಡಿದ್ಯಾ, ಅಷ್ಟಕ್ಕೆ ಖುಷಿ ಪಟ್ಕೊಂಡು ಮನೆಗೆ ಹೋಯ್ತಾ ಇರ್ಬೇಕು. ಬಿಟ್ಟು ನಮ್ಮನೆಗೆ ಬಂದು ನನ್ನನ್ನೇ ತಪ್ಕೊಂಡ. ನೀನು ಕೈಗೇನು ಸಿಗ್ತಾ ಇಲ್ವಲ್ಲ, ಕುಡಿಯೋಕ್ಕೇನು ಸಿಗ್ತಾ ಇಲ್ವಲ್ಲ, ಬಚ್ಚಾವಾಗ್ಬಿಟ್ಟೆ ಮಗನೇ. ಹೋಯ್ತಾ ಇರು, ಜಾಗ ಖಾಲಿ ಮಾಡೋ. ಶಿವಾನಿ. ಏ, ಏನು ಶಿವಾನಿ? ಯಾವಳು ಶಿವಾನಿ? ಶಿವಾನಿ, ಬಾ ಮನೆಗೆ ಹೋಗೋಣ. ನನ್ನೇ ಶೈಲುನೇ ಮನೆ ಕರಿತಾ ಇದೀಯ ನೀನು? ಏಯ್, ಯಾವಳು ಶಿವಾನಿ? ನನ್ ಮಾಡಿರೋ ಯಾವ ನಾಟಕದಲ್ಲೂ ಶಿವಾನಿ ಅನ್ನೋ ಪಾತ್ರನೇ ಇಲ್ವಲ್ಲೋ? ಶಿವಾನಿ, ಏನಾಗಿದೆ ನಿಮಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನೀನು ನನ್ನ ಬಿಟ್ಟು ಬಂದು ಇಲ್ಲಿ ಏನು ಮಾಡ್ತಾ ಇದೆಯಾ? ಅಲ್ಲ ಶಿವಾನಿ, ನಾನು ನಿಮ್ಮ ಎದುರುಗಡೆ ಬಂದು ನಿಂತ್ರು ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋ ಥರ ಆಡ್ತಾ ಇದೆಯಲ್ಲ, ಯಾಕೆ? ನಾಟಕ ನೋಡಿ ಈ ಪಾಟಿ ತಲೆ ಕೆಟ್ಟಿರೋನ್ನ ನಾನು ಇದೇ ಮೊದಲನೇ ಸತಿ ನೋಡ್ತಿರೋದು. ಲೂಸಾ ನಿನ್ಗೆ? ಹೌದು ಶಿವ, ನಾನು ಲೂಸೆ, ನಾನು ದೊಡ್ಡ ಲೂಸು. ಸ್ಟೇಜ್ ಮೇಲೆ ನೀನು ನಾಟಕ ನೋಡಿ ನಾನು ಲೂಸ್ ಆಗಲಿಲ್ಲ. ಇಲ್ಲಿ ನಾನು ಎದುರುಗಡೆ ನೀನು ನಾಟಕ ಆಡ್ತಾ ಇದೆಯಲ್ಲ, ಇದನ್ನ ನೋಡಿ ಲೂಸ್ ಆಗ್ತಾ ಇದ್ದೀನಿ. ನಾಟಕ ಆಡಬೇಡ, ಬಾ ಶಿವಾನಿ ಹೋಗೋಣ. ಬಿಡೋ ಕೈನ. ಅಯ್ಯೋ ಅದೇ ಬಾವ, ಅಯ್ಯೋ ಬಿಡೋ. ಯಾರ ನೀನು?
ಅಭಿಮಾನ ಸಲಿಗೆ ಕೊಟ್ರೆ ತಲೆ ಮೇಲೆ ಕುತ್ಕೊಂಡು ಭರತನಾಟ್ಯ ಆಡ್ತಾ ಇದೀಯ, ಬಿಡ ಕೈನ. ಬಿಡೋದಿಕ್ಕಲ್ಲ ಕೈ ಹಿಡಿದಿರೋದು, ಲೈಫ್ ಲಾಂಗ್ ಜೊತೆಗಿರೋದು ಕೈ ಹಿಡಿದಿರೋದು. ರೀ ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ದಬ್ರಿ ಆಚೆ ಇವನ್ನ. ಯಾವನೇ ಇವನು? ಕೆಟ್ಟ ನನ್ ಮಗ. ಅಟ್ಲೀಸ್ಟ್ ಕಾಲ್ ರಿಸೀವ್ ಮಾಡಿ ಅವಳಲ್ಲಿ ಇದ್ದಾಳೋ ಬದುಕಿದ್ದಾಳೋ ಇಲ್ವೋ ಯಾವುದನ್ನಾದ್ರೂ ಒಂದು ಹೇಳು. ಯಾಕಿಷ್ಟು ಗಾಬರಿ ಆಗಿದ್ಯಾ? ಗಾಬರಿ ಆಗದೆ ಇರುತ್ತ. ನನ್ನ ಕನಸನ್ನ ನುಚ್ಚು ನೂರು ಮಾಡಿರೋ ನಾಗಿಣಿ ಮತ್ತೆ ಬದುಕಿದಾಳೆ ಅನ್ನೋ ಕೇಳಿದ ಮೇಲೆ ಗಾಬರಿ ಆಗುತ್ತೆ ಅಲ್ವಾ? ನನ್ನ ಬದುಕಿನ ಗುರಿ ನಾಗಮಣಿಯಾಗಿತ್ತು. ಆದರೆ ಈಗ ಅವಳನ್ನ ಬರ್ಬರವಾಗಿ ಸಾಯಿಸು. ಒಂದು ವೇಳೆ ಅವಳು ಬದುಕಿದ್ದೇ ಆದರೆ ಅವಳು ಖಂಡಿತ ಆದಿಶೇಷನ ಹುಡ್ಕೊಂಡು ಬರ್ತಾಳೆ. ಆಗ ಅವಳನ್ನು ಫಾಲೋ ಮಾಡಿದರೆ ಅವನು ಸಿಗ್ತಾನೆ. ಅವನಿಂದ ನಾಗಮಣಿ ಪಡೆದ ಮೇಲೆ ಅವಳನ್ನು ಅತಿ ಭಯಂಕರವಾಗಿ ಸಾಯಿಸ್ತಾನೆ. ಒಬ್ಬರಿಗೆ ಒಂದೇ ಸಾವು ದಿಗ್ವಿಜಯ. ಅವಳು ಸತ್ತಾಗಿದೆ. ಅವಳು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅಂದಿದ್ರೆ ನನ್ನ ಶಕ್ತಿ ಮುಂದೆ ಆ ಅಸ್ಥಿ ಕೆಲಸನೇ ಮಾಡ್ತಿರ್ಲಿಲ್ಲ. ಸತ್ತವಳು ಬದುಕಿದ್ದಾಳೆ ಅಂತ ಅನ್ಕೊಂಡು ವೃಥಾ ಭಯ ಬೇಡ. ನಿಮಗೆ ಅರ್ಥ ಆಗೋಲ್ಲ. ಅವಳು ನಾಗಿಣಿ, ದೈವಿ ಶಕ್ತಿ ಇರೋಳು. ಯಾವುದೋ ಅಸ್ಥಿ ನೋಡಿ ತ್ರಿಶೂಲ್ ಸ್ವಲ್ಪ ಹೊತ್ತು ಸಂಮೋಹನ ಶಕ್ತಿಗೆ ಒಳಗಾಗಿರಬಹುದು. ಅಂಥದ್ದೇನೂ ಇಲ್ಲ. ನಾನು ಅಧ್ಯಯನ ಮಾಡಿದ ವಿದ್ಯೆ ಸರಿಯಾಗೇ ಇದೆ. ನಾನು ಸತ್ಯವನ್ನೇ ಹೇಳಿದೆ. ಅವಳು ಬದುಕಿಲ್ಲ ಅನ್ನೋದು ಖಚಿತ. ನಿನ್ನ ಮಗ ಮಾತಾಡೋದಿಕ್ಕೆ ಸಿಕ್ಕರೆ ಬೇಗ ಬರೋದಿಕ್ಕೆ ಹೇಳು. ಮಧುಮಗಳು ಕಾಯ್ತಾ ಇದ್ದಾಳೆ. ಲೇ ದೊಡ್ಡಮಲ್ಲಿ. ಏನ ಚಿಕ್ಕಮಲ್ಲಿ? ಅಲ್ಲಿ ನೋಡಿ. ಅಯ್ಯೋ ಪಾಪ ಅಂತ ಒಂದು ಜಾಸ್ತಿನೇ ಆಯ್ತೈತೆ. ನಾನೊಂದ್ಸಲ ಜಗಳ ಆಡಕ್ ಶುರು ಮಾಡಿದ್ರೆ ರಕ್ತ ನೋಡಗಂಟ ಜಗಳ ನಿಲ್ಸಕ್ಕಿಲ್ಲ. ನೋಡ್ತೀಯಾ ಆದ್ರೆ ರಕ್ತ ನಿಂದಾಗಿರ್ತದೆ. ಹೇಳಕ್ಕ ಒಂದ್ ಕಾಲ್ ಮುರ್ದು ಹಾಕ್ಬಿಡ್ತೀನಿ ಇವಾಗ. ನಿಂತ್ಕೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ. ಅವನ್ನ ನಾನೇ ನೋಡ್ಕೋತೀನಿ. ಈ ಶೈಲು ತಂಟೆಗೆ ಬಂದ್ರೆ ಸರಿಯಾಗಿ ಕಾಟ ಕೊಟ್ಟು ಜೀವನದ ಪಾಠ ಕಲಿಸ್ತೀನಿ. ನೋಡ್ತಾ ಇರಿ. ಏನಮ್ಮ, ಏನ್ ವಿಷಯ? ನನ್ನ ಹಿಂದೆ ಯಾಕೆ ಬರ್ತಿದ್ಯಾ? ಅಂದ್ರೆ ಏನ್ ಅಂಗುಳಿಸ್ತಾ ಇದ್ಯಾ? ಹಂಗೆಲ್ಲ ನೋಡಿದ್ರೆ ಸರಿ ಇರಲ್ಲ. ಯಾಕೆ ನನ್ನ ಹಿಂದೆ ಬರ್ತಿದ್ಯಾ? ಏನ್ ಬೇಕು ನಿನ್ಗೆ? ಏನಿಲ್ಲ, ಸ್ವಲ್ಪ ಸೈಡ್ ಬರ್ತೀಯಾ? ನನ್ನಿಂದ ಸೈಡ್ ಕರಿತಿದೆ.
ಅನ್ಕೊಂಡ್ರೆ ಇಲ್ಲ, ಇವತ್ತಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಒಂದು ಬೋಟಿಗೆ ಕರಳೆಲ್ಲ ನಾನು ಇವತ್ತು ನೋಡ್ದೆ ಇದ್ರೆ ನನಗೆ ನಿದ್ದೆ ಬರೋದಿಲ್ಲ. ನನ್ನೇ ಸೈಡ್ ಕಡಿತೇನು? ಬರ ಚಾಪೆ ಸುತ್ಕೊಂಡು ಹೋಗ, ಬಡಿಯೋ. ನನ್ನೇ ಸೈಡ್ ಕಡಿತೇನು? ನೀನು ನಾನು ದೊಡ್ಡ ಆಕ್ಟ್ರೆಸ್ ಕಣೋ. ಸ್ಟಾರು ಹೌದಲ್ವಾ? ನಾನು ಸ್ಟಾರು ಕಣೋ. ಶಿವಾನಿ ಕೇಳಿಸ್ಕೊ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ಅಲ್ಲ ನಾನೇನಂದೆ, ಸ್ವಲ್ಪ ಪಕ್ಕಕ್ಕೆ ಬಾ ಅಂದೆ. ನೋಡ್ರಿ, ಅವಾಗ್ಲೇ ಇಂಗ್ಲಿಷ್ ಪಕ್ಕಕ್ಕೆ ಕರ್ದ, ಈಗ ಕನ್ನಡದಲ್ಲೇ ಪಕ್ಕಕ್ಕೆ ಕರೀತಾ ಇದ್ದಾನೆ. ಹಳೆ ಬಯಕೆಯ ಬಳ್ಳಿಯಲೇ ಹೂವೆಲ್ಲವೂ ನಿನದೇ. ದೇವ್ರೆ, ಕಬಡಪ್ಪ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ವೃಕ್ಷರಾಜಾಯ ನಮೋ ನಮಃ ನಮೋ ನಮಃ. ಏನೇ ಚಿಕ್ಕಮಲ್ಲಿ? ಏನೇ ದೊಡ್ಡಮಲ್ಲಿ? ಬೇಲಿ ಮೇಲಿರೋ ಹಾವು ತೆಗ್ದು ಕತ್ತಕ್ ಸುತ್ಕೊಂಡಂಗಾಯ್ತಲ್ಲ ಚಿಕ್ಕಮಲ್ಲಿ. ಏನಾಯ್ತೆ ದೊಡ್ಡಮಲ್ಲಿ? ಅಲ್ಲಿ ನೋಡು. ವೃಕ್ಷರಾಜಾಯ ತೇ ನಮಃ. ಮಂತ್ರ ಅರ್ಧಕ್ಕೆ ನಿಲ್ಲಿಸ್ಬೇಡ. ನಿಲ್ಸಿದ್ರೆ ನಿನಗೆ ಮದುವೆ ಆಗಲ್ಲ, ನನಗೆ ಭಾವ ಸಿಗಲ್ಲ. ಕಂಟಿನ್ಯೂ. ಪ್ಲೀಸ್, ನಾನು ಅವಳ ಹತ್ರ ಮಾತಾಡಬೇಕು. ಏನು ನಿಮ್ಮ ಸಮಸ್ಯೆ ಹೇಳಿ, ನಾ ಪರಿಹರಿಸ್ತೀನಿ. ನಾನು ಮಾತಾಡಬೇಕು, ನಾನೊಬ್ಬನೇ ಮಾತಾಡಬೇಕು. ಒಬ್ಬರೇ ಮಾತಾಡ್ಬೇಕಾ? ನೋಡಿ ಎಷ್ಟು ವಿಶಾಲವಾಗಿದೆ ಜಾಗ. ಹೋಗಿ ಒಬ್ಬರೇ ಮಾತಾಡಿ. ಆ ನೀರೊಳಗೆ ಒಬ್ಬರೇ ಮುಳುಗಿ ಮಾತಾಡಿ, ಯಾರು ಡಿಸ್ಟರ್ಬೆನ್ಸ್ ಇರಲ್ಲ. ಅದ್ ಬಿಟ್ಟು ಜನಗಳ ಮಧ್ಯೆ ಯಾಕೆ ಬಂದಿದ್ದೀರಾ? ಡಿಸ್ಟರ್ಬ್ ಮಾಡ್ತಾ ಇರಾ? ಹೇಳಿ. ಶೈಲೂರ್ ಅಸಿಸ್ಟೆಂಟ್ ಅಂದ್ರೆ ರೆಸ್ಪೆಕ್ಟೇ ಇಲ್ಲ. ಮೂಲತೋ ಬ್ರಹ್ಮ ರೂಪಾಯ. ನಿನ್ನ ಚುಚ್ಚಿದ ಅಂದ್ರೆ ಕಣ್ಗುಡ್ಡ ಎಲ್ಲ ಆಚೆ ಬಂದ್ಬಿಡ್ಬೇಕು. ಆದ್ರೆ ನಾನು ಇವಾಗ ಚುಚ್ಚೋ ಮೂಡಲಿಲ್ಲ, ಭಕ್ತಿ ಮೂಡಲಿದ್ದೀನಿ. ಹೋಗು. ಅಲ್ಲ, ನೀನ್ ಯಾಕೆ ಹೀಗೆ ಆಡ್ತಾ ಇದೀಯ? ನನಗೆ ಅರ್ಥ ಆಗ್ತಾ ಇಲ್ಲ. ನನಗೂ ಅದು ಅರ್ಥ ಆಗ್ತಿಲ್ಲ ಕಣೋ. ನೀನೊಂಥರ, ನಿನ್ನ ಊಟ ಅಯ್ಯಪ್ಪ ಇನ್ನೊಂಥರ. ನೀನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೋದ್ರೆ ನೀನು ಮಾತು ಕೇಳಿದ್ರೆ ನನ್ನ ಮೈಯೆಲ್ಲ ಉರ್ತು ಹೋಗುತ್ತೆ. ಏನು ನಿನ್ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ಗೆ ನಿನ್ನ ಹತ್ರ ಸೊಲ್ಯೂಷನ್ ಇದೆ. ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು.